ಸ್ವರ್ಣ ಸರಸ್ವತಿ ಕಲಾಮಂದಿರ ಕರ್ನಾಟಕದ ಕರಾವಳಿ ಭಾಗದಲ್ಲಿದ್ದ ಆ ರಂಗಮಂದಿರಕ್ಕೆ ನೂರಾರು ಕಲಾವಿದರು ಬರ್ತಾ ಇದ್ರು. ನಟನೆ, ಹಾಸ್ಯ, ಸಂಗೀತ ಅಂತ ಕಲೆಗಳನ್ನ ಕಲಿತಾ ಇದ್ರು. ಅವರವರ ಪ್ರತಿಭೆಗೆ ಅನುಸಾರ ಕೆಲಸ ಕೂಡ ಅಲ್ಲೇ ಸಿಗ್ತಾ ಇತ್ತು. ಆದ್ರೆ 2009ರಲ್ಲಿ ಆದ ಅಗ್ನಿ ದುರಂತದಿಂದ ಅಲ್ಲಿರೋ ಎಲ್ಲ ಕಲಾವಿದರು ಒಂದೇ ಕ್ಷಣದಲ್ಲಿ ಸುಟ್ಟು ಭಸ್ಮ ಹೋಗ್ಬಿಟ್ರು. ಇದಾದ್ಮೇಲೆ ಆ ರಂಗಮಂದಿರನ ಕ್ಲೋಸ್ ಮಾಡಿದ್ರು. ಇದಾದ್ಮೇಲೆ ಅಲ್ಲಿ ಎಲ್ಲ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಸ್ಟಾರ್ಟ್ ಆಯ್ತು. ಅಲ್ಲಿರೋ ಸುತ್ತಮುತ್ತ ಜನ ಎಲ್ಲ ತಮ್ಮ ಮನೆಗಳನ್ನ ಖಾಲಿ ಮಾಡ್ಕೊಂಡು ಹೋಗೋಕ್ ಶುರು ಮಾಡಿದ್ರು. ಅಲ್ಲಿ ಯಾರೊಬ್ರು ಹೋಗೋಕ್ ಕೂಡ ಹೆದರೋಕ್ ಶುರು ಮಾಡಿದ್ರು. ಜನರಲ್ಲಿದ್ದ ಭಯ ಹೋಗ್ಸಿ ಮತ್ತೆ ರಂಗಮಂದಿರ ಸ್ಟಾರ್ಟ್ ಮಾಡ್ಬೇಕಂತ ಅಲ್ಲಿರೋ ಆಡಳಿತ ಮಂಡಳಿ ತುಂಬಾ ಪ್ರಯತ್ನ ಪಟ್ರು. 2011ರಲ್ಲಿ ಮತ್ತೆ ಅದನ್ನ ರೀಓಪನ್ ಕೂಡ ಮಾಡಿದ್ರು. ಆದ್ರೆ ಅದೇನೋ ಗೊತ್ತಿಲ್ಲ, ಆಡಳಿತ ಮಂಡಳಿಯ ಸದಸ್ಯರೆಲ್ಲ ಒಬ್ಬೊಬ್ಬರಾಗೆ ಸಾಯೋಕ್ ಶುರು ಮಾಡಿದ್ರು. ಹೀಗಾಗಿ ಆ ರಂಗಮಂದಿರನ ಪರ್ಮನೆಂಟ್ ಆಗಿ ಕ್ಲೋಸ್ ಮಾಡಿದ್ರು. ಅಲ್ಲಿರೋ ಸುತ್ತಮುತ್ತ ಜನ ಎಲ್ಲ ಆ ರಂಗಮಂದಿರದಲ್ಲಿ ಆತ್ಮಗಳು ಇವೆ ಅಂತ ಇನ್ನೂ ಕೂಡ ನಂಬಿದ್ದಾರೆ. 2012ರಲ್ಲಿ ಪ್ಯಾರಾನಾರ್ಮಲ್ ಸ್ಟಡಿ ಮಾಡುವಂತ ಅನೇಕರಲ್ಲಿ ಹೋಗಿ ಅಲ್ಲಿ ಆತ್ಮಗಳಿವೆ ಅಂತ ಖಚಿತವಾಗಿ ಹೇಳಿದ್ರು. ಅಲ್ಲಿರೋ ವಾಚ್ಮನ್ ಪೋಸ್ಟ್ ಗಾಗಿ ನಾವೆಲ್ಲ ಡಿಸೈಡ್ ಮಾಡಿದೀವಿ. ತಜ್ಞರ ಅಭಿಪ್ರಾಯವನ್ನ ಪಡೆದುಕೊಂಡು ರಂಗಮಂದಿರಕ್ಕೆ ಒಬ್ಬ ವಾಚ್ಮನ್ ಇರ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಈಗಾಗಲೇ ಕರ್ನಾಟಕದಾದ್ಯಂತ ಆ ರಂಗಮಂದಿರ ಬಗ್ಗೆ ಎಲ್ರಿಗೂ ಗೊತ್ತಾಗಿತ್ತು. ಹೀಗಾಗಿ ಯಾರೊಬ್ರು ವಾಚ್ಮನ್ ಪೋಸ್ಟ್ ಅಪ್ಲೈ ಮಾಡ್ಲೇ ಇಲ್ಲ. ಆಗ ಆ ಆಡಳಿತ ಮಂಡಳಿಯವರೆಲ್ಲ ಡಿಸೈಡ್ ಮಾಡಿ ಡಬಲ್ ಸ್ಯಾಲರಿ ಕೊಡೋದಾಗಿ ಹೇಳ್ಕೊಂಡ್ರು. ಹೀಗಾಗಿ 2014ರಲ್ಲಿ ಒಬ್ಬ ವ್ಯಕ್ತಿ ಬಂದು ನನ್ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಈ ಕೆಲಸ ನಾನು ಮಾಡ್ತೀನಿ. ಹೀಗಾಗಿ ಆ ವಾಚ್ಮನ್ ಪೋಸ್ಟ್ ನ ಅವನ್ಗೆ ಕೊಡ್ತಾರೆ. ಅದ್ರ ಜೊತೆಗೆ ಆ ರಂಗಮಂದಿರದೊಳಗಡೆ ಯಾವುದೇ ಕಾರಣಕ್ಕೂ ನೀನ್ ಹೋಗ್ಬಾರ್ದು ಅಂತ ಆಜ್ಞೆ ಮಾಡ್ತಾರೆ. ವಿಜಯ್, ನಾನು ಖಂಡಿತವಾಗಿ ಈ ಪೋಸ್ಟ್ ನಿನಗೆ ಕೊಡ್ತೀನಿ, ಆದರೆ ನೀನು ಯಾವುದೇ ಕಾರಣಕ್ಕೂ ರಂಗಮಂದಿರದೊಳಗಡೆ ಪ್ರವೇಶ ಮಾಡಬಾರ್ದು. ಆ ವ್ಯಕ್ತಿ ಕೂಡ ಸರಿ ಆಯ್ತು ಅಂತ ಹೇಳಿ ಕೆಲ್ಸಕ್ಕೆ ಜಾಯಿನ್ ಆಗ್ತಾನೆ. ಆ ವಾಚ್ಮನ್ಗೆ ಚಿಕ್ಕವನಿದ್ದಾಗಿಂದ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತಂತೆ. ಎಲ್ಲೂ ಕೆಲಸ ಸಿಗ್ಲಿಲ್ಲ ಅಂತ ಈ ಕೆಲ್ಸನ ಒಪ್ಕೊಂಡಿದ್ದ. ಒಂದ್ 2-3 ವಾರ ಆದ್ಮೇಲೆ ಆ ರಂಗಮಂದಿರದಲ್ಲಿ ಏನೇನೋ ಶಬ್ದ ಕೇಳಿಸೋಕ್ ಶುರು ಆಯ್ತು. ಈ ರಂಗಮಂದಿರ ಬಗ್ಗೆ ಗೊತ್ತಿದ್ದ ವಾಚ್ಮನ್ ಜಾಸ್ತಿ ತಲೆ ಕೆಡ್ಸ್ಕೊಳ್ದೆ ಸುಮ್ನೆ ಇರ್ತಿದ್ದ. ಆ ಶಬ್ದ ಮಾತ್ರ ದಿನದಿಂದ ದಿನಕ್ಕೆ ಜೋರಾಗ್ತಾನೆ ಇತ್ತು. ಯಾರೋ ಸ್ಟೇಜ್ ಮೇಲೆ ನಿಂತ್ಕೊಂಡು ಯಾವ್ದೋ ಒಂದು ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಿದಾರ ಅಂತ ಅನ್ಸೋಕ್ ಶುರು ಆಯ್ತು. ಬೆಳಗಿಂದ ಸಾಯಂಕಾಲದವರೆಗೂ ಇದೇ ರೀತಿ ನಡೀತಾನೆ ಇತ್ತು. ಹೋಗ್ತಾ ಹೋಗ್ತಾ ಅವನ್ ಧೈರ್ಯ ಕೂಡ ಹೆಚ್ಚಾಯ್ತು. ಇದೆಲ್ಲ ಡೈಲಿ ರೊಟೀನ್ ಅಂತ ಅವನ್ಗೆ ಅರ್ಥ ಆಗಿ ಹೋಗ್ಬಿಟ್ಟಿತ್ತು. ಆದ್ರೆ ಅವತ್ತ ಶನಿವಾರ ತುಂಬಾ ಮಳೆ ಆಗ್ತಾ ಇತ್ತು. ಕರಾವಳಿ ಪ್ರದೇಶ ಆಗಿರೋದ್ರಿಂದ ಜೋರಾಗಿ ಗಾಳಿ ಕೂಡ ಬೀಸ್ತಾ ಇತ್ತು. ಹೀಗಾಗಿ ಆ ವಾಚ್ಮನ್ ಬೇರೆ ದಾರಿ ಇಲ್ಲದೆ ಆ ರಂಗಮಂದಿರದ ಮೇನ್ ಡೋರ್ ಹತ್ರ ಹೋಗಿ ನಿಂತ್ಕೋತಾನೆ. ಅವಾಗ್ಲೂ ಕೂಡ ಒಳಗಡೆಯಿಂದ ತುಂಬಾ ಜನ ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಿರೋ ಹಾಗೆ ಏನೇನೇನೋ ಕೇಳಿಸ್ತಾ ಇತ್ತು. ಆದ್ರೆ ಅವತ್ತು ಮೇನ್ ಡೋರ್ ಹತ್ರ ಹೋಗಿ ನಿಂತ್ಕೊಂಡಿರೋದ್ರಿಂದ ಕ್ಲಿಯರ್ ಆಗಿ ಕೇಳಿಸ್ತಾ ಇತ್ತು. ಕೆಲವೊಬ್ರು ಡ್ಯಾನ್ಸ್ ಮಾಡ್ತಾ ಇದ್ರೆ ಮತ್ ಕೆಲವೊಬ್ರು ಸಂಗೀತ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಈ ರಂಗಮಂದಿರಕ್ಕೆ ಬಂದವನು 1-2 ತಿಂಗಳಾಗಿತ್ತು. ಆದ್ರೆ ಇವತ್ತ್ಯಾಕೋ ಅವನ್ಗೆ ಒಳಗಡೆ ಹೋಗಿ ಏನಿದೆ ಅಂತ ನೋಡ್ಬೇಕಂತ ಆ ತೀವ್ರ ಕುತೂಹಲ ಹೆಚ್ಚಾಗೋಕ್ ಶುರು ಆಯ್ತು. ಹೀಗಾಗಿ ಆ ವ್ಯಕ್ತಿ ತನ್ನ ಜೋಬ್ನಲ್ಲಿದ್ದ ಕೀಲಿ ಗಂಟನ್ನ ಹೊರಗೆ ತೆಗಿತಾನೆ. ಅವನ್ ಮುಖದ ಮೇಲೆ ಚಿಕ್ಕದಾಗಿ ಒಂದು ನಗು ಮೂಡುತ್ತೆ. ನಿಧಾನವಾಗಿ ಆ ರಂಗಮಂದಿರದ ಕೀ ಓಪನ್ ಮಾಡಿ ಡೋರ್ ಓಪನ್ ಮಾಡ್ತಾನೆ. ಒಳಗಡೆ ಕಾಲಿಟ್ಟ ತಕ್ಷಣ ಅವನ್ ಕಣ್ಣಿಗೆ ಅವನೇ ನಂಬೋಕ್ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಇಲ್ಲಿ ಎಲ್ಲ ನಾರ್ಮಲ್ ಆಗೇ ಇತ್ತು. ಈ ರಂಗಮಂದಿರಕ್ಕಲ್ಲಿ ಬೆಂಕಿ ಹತ್ತಿ ಸುಟ್ಟೋಗಿದೆ ಅಂತ ಯಾವ ಒಂದು ಚಿಕ್ಕ ಕುರುಹು ಕೂಡ ಇರ್ಲಿಲ್ಲ. ಕೆಲವು ರೂಮ್ಗಳಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಮತ್ ಕೆಲವು ರೂಮ್ಗಳಲ್ಲಿ ಯಕ್ಷಗಾನ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅವನು ಒಂದೊಂದೇ ರೂಮ್ಗಳನ್ನ ನೋಡ್ತಾ ನೋಡ್ತಾ ಮುಂದೆ ಹೋಗೋಕ್ ಶುರು ಮಾಡ್ದ. ತುಂಬಾ ಜನ ಅತ್ತಿಂದಿತ್ತ ಓಡಾಡ್ತಾ ಇದ್ರು. ಆ ವಾಚ್ಮನ್ಗೆ ಈಗೀಗ ಸ್ವಲ್ಪ ಅರ್ಥ ಆಗೋಕ್ ಶುರು ಆಯ್ತು. ಇಲ್ಲಿ ದೆವ್ವ ಭೂತ ಇದೆ ಅಂತ ಜನರೆಲ್ಲ ಕತೆ ಕಟ್ ಹೇಳ್ತಿದಾರಂತ ಅನ್ಸೋಕ್ ಶುರು ಆಯ್ತು. ಯಾಕಂದ್ರೆ ಅವ್ನ್ ಕಣ್ ಮುಂದೆ ಅನೇಕ ಜನ ಅಲ್ಲಿ ತರಬೇತಿ ತಗೋತಾ ಇದ್ರು. ಅವನ್ ಹಾಗೆ ಒಂದೊಂದೇ ರೂಮ್ಗಳನ್ನ ನೋಡ್ತಾ ಹೋಗ್ತಾನೆ ಇದ್ದ. ಅಷ್ಟ್ರಲ್ಲಿ ಅವನ್ಗೆ ಯಾರೋ ಒಬ್ರು ಜೋರಾಗಿ ಹಾದು ಹೋಗ್ಬಿಟ್ರು. ಅವನು ತನ್ನಂತಾನು ಸಂಭಾಳಿಸ್ಕೊಂಡು, ಏನ್ರಿ ನೋಡ್ಕೊಂಡು ಹೋಗಕ್ಕಾಗಲ್ಲೇನ್ರಿ ನಿಮ್ಗೆ? ನೀವು ಇಲ್ಲಿ ಬಂದಿರೋದೇ ತಪ್ಪು, ಕ್ಷಮಿಸಿ. ನನಗೆ ಗೊತ್ತಾಗಲಿಲ್ಲ. ನಾನು
ಹೋಗುತ್ತಿದ್ದೇನೆ. ಅಂತ ಹೇಳೋರು ಮುಂದೆ ಹೋಗ್ಬಿಟ್ರು. ಈ ವಾಚ್ಮ್ಯಾನ್ ಕೂಡ ನಾನು ಅಲ್ಲಿ ಹೋಗ್ಬೇಕು ಅಂತ ಅವ್ರ ಹಿಂದೆನೆ ಹೋಗೋಕ್ ಶುರು ಮಾಡ್ದ. ಅಷ್ಟರಲ್ಲಿ ಅವನು ಆ ರಂಗಮಂದಿರದ ಪ್ರದರ್ಶನ ಕೋಣೆಗೆ ತಲುಪಿದ್ದ. ಅಲ್ಲಿ ನೋಡಿದ್ರೆ ತುಂಬಾ ಜನ ಸ್ಟೇಜ್ ಮೇಲೆ ನಾಟಕ ಪ್ರದರ್ಶನಗಾಗಿ ನಿಂತ್ಕೊಂಡಿದ್ರು. ಅವ್ರು ಹಾಕೊಂಡಿರೋ ಕಾಸ್ಟ್ಯೂಮ್ ನೋಡಿದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟರು ಯಾವುದೋ ಒಂದು ಡ್ರಾಮಾ ಪ್ರದರ್ಶನ ಮಾಡ್ತಿದಾರಂತ ಗೊತ್ತಾಗೋ ಹೋಗಿತ್ತು. ಆ ವಾಚ್ಮ್ಯಾನ್ ಸ್ಟೇಜ್ ಹತ್ರ ಹೋಗಿ ಒಂದು ಚೇರ್ ಮೇಲೆ ಕೂತ್ಕೊಂಡ. ಒಂದು 2-3 ನಿಮಿಷದಲ್ಲಿ ಒಂದು ಅನೌನ್ಸ್ಮೆಂಟ್ ಆಯ್ತು. ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಐತಿಹಾಸಿಕ ನಾಟಕವನ್ನು ಪ್ರಾರಂಭಿಸಲು ಬರ್ತಾ ಇದ್ದಾರೆ. ತಮ್ಮನ್ನೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಜನ ಎಲ್ಲ ಜೋರಾಗಿ ಚಪ್ಪಾಳೆ ಹೊಡೆದ್ರು. ಈ ವಾಚ್ಮನ್ ಕೂಡ ಖುಷಿಯಿಂದ ಚಪ್ಪಾಳೆ ಹೊಡೆದ. ಇನ್ನೇನು ಪ್ರದರ್ಶನ ಸ್ಟಾರ್ಟ್ ಆಗುತ್ತೆ ಅನ್ನೋ ಅಷ್ಟರಲ್ಲಿ ಮತ್ತೊಂದು ಅನೌನ್ಸ್ಮೆಂಟ್ ಆಯ್ತು. ಎಲ್ಲರೂ ದಯವಿಟ್ಟು ಗಮನಿಸಿ, ರಾಜನ ಪಾತ್ರಧಾರಿಯ ಅನಾರೋಗ್ಯದಿಂದ ರಾಜನ ಪಾತ್ರ ಖಾಲಿ ಇದೆ. ನಿಮ್ಮೆಲ್ಲಾರಾದರೂ ರಾಜನ ಪಾತ್ರ ಮಾಡಲು ಬಯಸುವಂತಿದ್ದರೆ ರಾಜನ ಕಿರೀಟ ಮತ್ತು ಖಡ್ಗ ಕಾಯ್ತಾ ಇದೆ. ಬರ್ತೀರಾ ಅಲ್ವಾ? ಮೊದಲೇ ಆಕ್ಟಿಂಗ್ ನಲ್ಲಿ ಆಸಕ್ತಿ ಬೆಳೆಸ್ಕೊಂಡ್ರಂತ ಈ ವಾಚ್ಮನ್ಗಿದು ಒಂದೊಳ್ಳೆ ಅಪಾರ್ಚುನಿಟಿ ಅಂತ ಅನ್ಸಕ್ ಶುರು ಆಯ್ತು. ಅವ್ನು ನೇರವಾಗಿ ಸ್ಟೇಜ್ ಹತ್ರ ಹೋಗಿ ನಾನು ಮಾಡ್ತೀನಿ. ಆ ಟೇಬಲ್ ಮೇಲಿದ್ದ ರಾಜನ ಕಿರೀಟ ತೊಟ್ಕೊಂಡ, ಕೈಯಲ್ಲೊಂದು ಖಡ್ಗ ಹಿಡಿದು ಸ್ಟೇಜ್ ಮುಂದೆ ಬಂದು ಜೋರಾಗಿ ಹೇಳ್ದ, ಸೇನಾಪತಿಗಳೇ, ಸೈನ್ಯವನ್ನು ಸಿದ್ಧಗೊಳಿಸಿ, ಇಂದು ರಾತ್ರಿ ನಾವು ಯುದ್ಧಕ್ಕೆ ಹೊರಡುತ್ತಿದ್ದೇವೆ. ಇಷ್ಟನ್ನೋ ಅಷ್ಟರಲ್ಲಿ ಜೋರಾಗಿ ಶಬ್ದ ಆಯ್ತು. ಜನ ಅಲ್ಲೆಲ್ಲ ಏನಾಗ್ತಿದೆ ಅಂತ ನೋಡೋ ಅಷ್ಟರಲ್ಲೇ ಬೆಂಕಿ ಹತ್ಕೊಂಡ್ಬಿಡ್ತು. ಅಲ್ಲಿರೋರೆಲ್ಲ ಜೋರಾಗಿ ಅಳೋಕ್ ಶುರು ಮಾಡಿದ್ರು. ವಾಚ್ಮನ್ಗೆ ಇವಾಗ ಅರ್ಥ ಆಗೋಕ್ ಶುರು ಆಯ್ತು, ಇಲ್ಲಿಂದ ಹೇಗಾದ್ರೂ ಮಾಡಿ ತಪ್ಸ್ಕೊಂಡು ಹೋಗ್ಬೇಕು ಅಂತ. ಅಲ್ಲಿಂದ ಅವನು ಜೋರಾಗಿ ಓಡ್ತಾ ಕಿಟಕಿ ಓಪನ್ ಮಾಡಿ ಜೋರಾಗಿ ಅಲ್ಲಿಂದ ಹೊರಗೆ ಜಿಗದ. ಆದ್ರೆ ತುಂಬಾ ಲೇಟ್ ಆಗಿ ಹೋಗ್ಬಿಟ್ಟಿತ್ತು. ಅವನು ಆ ಬೆಂಕಿಯಲ್ಲೇ ಸುಟ್ಟು ಸತ್ತೋಗ್ಬಿಟ್ಟ. 2 ದಿನ ಆದ್ಮೇಲೆ ಪೊಲೀಸರಲ್ಲಿಗೆ ಬಂದು ಆ ಶವ ತಗೊಂಡು ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಇನ್ನೊಂದು ಆಶ್ಚರ್ಯಕರ ವಿಚಾರ ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಆ ವ್ಯಕ್ತಿ ಸತ್ತಿರೋದು ಹಾರ್ಟ್ ಅಟ್ಯಾಕ್ ಇಂದ, ಆದ್ರೆ ಯಾವುದೇ ಅಗ್ನಿ ದುರಂತದಿಂದ ಅಲ್ಲ ಅಂತ ಹೇಳಿದ್ರು. ಇದೆಲ್ಲ ಏನಾಯ್ತು, ಹೇಗಾಯ್ತು ಅಂತ ತುಂಬಾ ಪ್ಯಾರಾನಾರ್ಮಲ್ ತಜ್ಞರೆಲ್ಲ ಬಂದು ಸ್ಟಡಿ ಮಾಡಿದ್ರು. ಯಾರಿಗೂ ಏನೂ ಅರ್ಥ ಆಗ್ಲಿಲ್ಲ. ಹೀಗಾಗಿ ಮತ್ತೊಮ್ಮೆ ಆ ಕಿರೀಟನ ಅಲ್ಲೇ ಇಟ್ಟು ಪರ್ಮನೆಂಟ್ ಆಗಿ ರಂಗಮಂದಿರನ ಕ್ಲೋಸ್ ಮಾಡಿದ್ರು. ಆದ್ರೆ ಇನ್ನೂ ಆ ವಾಚ್ಮನ್ ಪೋಸ್ಟ್ ಖಾಲಿನೇ ಇದೆ. ನಿಮ್ಗೇನಾದ್ರು ಹೋಗ್ಬೇಕನ್ಸಿದ್ರೆ ಖಂಡಿತ ಹೋಗ್ಬೋದು. ನಿಮಗೂ ನಿಮ್ಮ ಧ್ವನಿ ನಮ್ಮ ಕತೆಗಳಿಗೆ ನೀಡಬೇಕಾ? ನೀವು ನಮ್ಮ ಜೊತೆ ಕೆಲಸ ಮಾಡಕ್ಕೆ ಇಷ್ಟಪಡ್ತಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಅದ್ರ ಮೂಲಕ ಜಾಯಿನ್ ಆಗ್ಬೋದು. ನಮಸ್ಕಾರ.